ಹಲೋ ಫ್ರೆಂಡ್ಸ್, ನೋಡಿ ಇದೆ ಹೊಸ BS6 ಫೇಸ್ 2 ಟೆಂಪೋ ಟ್ರಾವೆಲರ್. ನೋಡಿ ಈ ಸ್ಪೇಸ್ ಇದೆಯಲ್ಲ, ಇದು ಡ್ರೈವರ್ಗೆ ಹತ್ತಿ ಬಾನೆಟ್ನ ಒರ್ಸೋಕ್ಕಾಗಲಿ ತೊಳೆಯೋಕ್ಕಾಗಲಿ ಮತ್ತು ಗ್ಲಾಸ್ನ ಒರ್ಸೋಕ್ಕಾಗಲಿ ತೊಳೆಯೋಕ್ಕಾಗಲಿ ಈಸಿ ಆಗುತ್ತೆ. ಅದು ಸ್ಟೆಪ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಾಗಿದೆ, ಹಳೆ ಗಾಡಿಗಳಲ್ಲಿ ಫ್ರಂಟ್ ಬಾನೆಟ್ ಬಂದು ಫೈಬರಲ್ಲಿ ಬರ್ತಿತ್ತು, ಈಗ ಮೆಟಲ್ ಆಗಿದೆ. ಹೊಸ ಬಂಪರ್ ಬಂದಿದೆ ಮತ್ತು ಹೊಸ ಕ್ರಿಸ್ಟಲ್ ಕ್ಲಿಯರ್ LED ಹೆಡ್ಲೈಟ್ ಬಂದಿದೆ ವಿತ್ ಇಂಟಿಗ್ರೇಟೆಡ್ DRL LED ಇಂಡಿಕೇಟರ್ಸ್ ಬಂದಿದೆ. ನೋಡಿ 3 ಇಂಚ್ ಫಾಗ್ ಲೈಟ್ ಬಂದಿದೆ, ಹೊಸ ಬಂಪರು ಮತ್ತು ಸೈಡ್ ಫ್ರಂಡರು ಮೆಟಲ್ ಆಗಿದೆ ಮತ್ತು ಹೊಸ ಇಂಡಿಕೇಟರ್ಸ್ ಬಂದಿದೆ ಎರಡು ಸೈಡು. ಮತ್ತು ಮಿರರ್ ಏನಿದೆ ಅದರಲ್ಲೂ ಚೇಂಜಸ್ ಏನಿಲ್ಲ, ಬಟ್ ಬ್ಯಾಕ್ ಬಾಡಿ ಮಾತ್ರ ಚೇಂಜ್ ಆಗಿದೆ. ಹೊಸ ಗ್ಲಾಸ್ ಬಂದಿದೆ, ಫ್ರಂಟ್ ವಿಂಡ್ಶೀಲ್ಡ್ ಹೊಸ ಗ್ಲಾಸು ಮತ್ತು ಕವರಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೊಸ ಡೋರ್ ಬಗ್ಗೆ ಹೇಳೋದಾದರೆ ಹೊಸದಾಗಿ ಏನಾಗಿದೆ ಅಂತ ಅಂದರೆ, ಹ್ಯಾಂಡಲ್ಲು ಬೋತ್ ಸೈಡು ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ ಸೈಡು ಹ್ಯಾಂಡಲ್ಲು ಚೇಂಜಸ್ ಆಗಿದೆ. ಮತ್ತು ಡೋರು ಕೂಡ ಚೇಂಜಸ್ ಆಗಿದೆ. ಕ್ವಾರ್ಟರ್ ಗ್ಲಾಸ್ ಆಗಲಿ ಸೈಡ್ ಗ್ಲಾಸ್ ಆಗಲಿ ಸ್ವಲ್ಪ ಚಿಕ್ಕದು ಮಾಡಿದ್ದಾರೆ. ಮತ್ತು ಫೈಬರ್ ಡೋರ್ ಆಗಿದೆ. ಮೊದಲೆಲ್ಲ ಗಾಡಿಗಳಲ್ಲಿ ಫ್ಯೂಯಲ್ ಟ್ಯಾಂಕ್ ಬಂದು ಮೆಟಲಲ್ಲಿ ಬರ್ತಿತ್ತು, ಈಗ ಫುಲ್ಲು ಫೈಬರ್ ಆಗಿದೆ ಫ್ಯೂಯಲ್ ಟ್ಯಾಂಕು. ಬಟ್ ಡೀಸೆಲ್ ಕೆಪಾಸಿಟಿ ಬಂದು 70 ಲೀಟರ್ ಆಗಿದೆ. ಮತ್ತು ಇಂಜಿನ್ ಸೈಡಲ್ಲಿ ನೋಡೋದಾದರೆ, ಅಂಡರ್ ಚಾಸಿ ಕಡೆ ಇಂಜಿನ್ ಸೈಡ್ ಆದರೆ ಹಳೆ BS6 ಏನು ಬರ್ತಿತ್ತೋ ಅದೇ ಥರ ಸೇಮ್, ಏನು ಚೇಂಜಸ್ ಆಗಿಲ್ಲ. ಸೇಮ್ ಟು ಸೇಮ್ ಹಳೆ ಓಲ್ಡ್ BS6 ಫೇಸ್ 1 ಏನು ಬರ್ತಿತ್ತೋ ಅದೇ ಸೇಮ್ ಟು ಸೇಮ್ ಇದೆ. ಬಟ್ ಫ್ಯೂಯಲ್ ಟ್ಯಾಂಕ್ ಮಾತ್ರ ಚೇಂಜ್ ಆಗಿದೆ. ಸ್ಟಿಕ್ಕರ್ ಹೇಳ್ಬೇಕಾದ್ರೆ, ಸ್ಟಿಕ್ಕರ್ ಏನಂತ ಹೇಳ್ಕೊಳತ್ತಾರೆ ನೋಡಿ. ಸೈಡ್ ಗ್ಲಾಸ್ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಬೋದು. ಸ್ಟಿಕ್ಕರ್ ಏನಂತ ಹೇಳ್ಕೊಳೋ ಥರ ಇಲ್ಲ. ನೋಡಿ ಇದು ಬ್ಯಾಕ್ ಸೈಡಲ್ಲಿ ಬಂಪರು ಚೇಂಜ್ ಆಗಿದೆ ಮತ್ತು ನ್ಯೂ ಸೆನ್ಸರ್ಸ್ ಬಂದಿದೆ. ರೇರ್ ಸೆನ್ಸರ್ಸ್ ಬಂದಿದೆ. ಮತ್ತು ಡೋರು ಕೂಡ ಚೇಂಜ್ ಆಗಿದೆ, ಡೋರ್ ಹ್ಯಾಂಡಲ್ ಕೂಡ ಚೇಂಜ್ ಆಗಿದೆ. ಮತ್ತು ಹೊಸ ಟೈಲ್ ಲ್ಯಾಂಪ್ ಬಂದಿದೆ, ಫುಲ್ LED ಕ್ರಿಸ್ಟಲ್ ಕ್ಲಿಯರ್ LED ಟೈಲ್ ಲ್ಯಾಂಪ್ ಆಗಿದೆ. ಮತ್ತು ಓವರಾಲ್ ಹೇಳಬೇಕು ಅಂದರೆ ಚೆನ್ನಾಗಿದೆ. ಮತ್ತು ಈ ಫುಟ್ ರೆಸ್ಟ್ ಕೂಡ ಏನಾಗಿದೆ ಅಂತಂದರೆ, ಈ ಫುಟ್ ರೆಸ್ಟಲ್ಲಿ ಈಗ ಸ್ವಲ್ಪ ಸ್ಟ್ಯಾಂಡಿಂಗ್ ಪೊಸಿಷನ್ ಚೆನ್ನಾಗಿದೆ. ಮತ್ತು ಡೋರ್ ನೋಡಿ ಫುಲ್ ಕಾರ್ಡ್ ಟೈಪ್ ಆಗಿದೆ, ಲಾಕ್ ಸಿಸ್ಟಮ್ ಎಲ್ಲ ಕಾರ್ಡ್ ಟೈಪ್ ಆಗಿದೆ. ವಿತ್ ಇಂಟಿಗ್ರೇಟೆಡ್ ಡೋರ್ ಪ್ಯಾನೆಲ್ಸ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರು ಮತ್ತು ನಿಮಗೆ ಮ್ಯಾಗ್ಝಿನ್ ಹೋಲ್ಡರು ಮತ್ತು ಸ್ಪೀಕರ್ಗಳಿಗೂ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಕಾರ್ಡ್ ಟೈಪು ಡೋರು. ಮತ್ತು ಈ ಒಂದು ಪೀಸು ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ. ಮತ್ತು ನೋಡಿ ಹೊಸದಾಗಿ ಒಂದು ಡ್ಯಾಶ್ ಬೋರ್ಡ್ ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಡ್ಯಾಶ್ ಬೋರ್ಡು ಕೂಡ ಲೇಟೆಸ್ಟಾಗಿ ಕೂಲಿಂಗು ವೈಸ್ ಎಲ್ಲ ನೋಡೋದಾದ್ರೆ ಚೆನ್ನಾಗಿದೆ. ಆರ್ಬೇನಿಯಾ ಥರ ಲೈಟಿಂಗ್ ಬಿಟ್ಟಿದ್ದಾರೆ. ಹೊಸ ಸ್ಟೇರಿಂಗು ಮತ್ತು ಹೊಸದಾಗಿ ಬಿಟ್ಟಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಮತ್ತು ಅದ್ರ ಸ್ವಿಚ್ಚಸ್ಸು. ಮಿರರು ಸ್ವಲ್ಪ ಡ್ರೈವರ್ಗೆ ಸ್ವಲ್ಪ ಇದಾಗ್ಬೋದು, ಸ್ವಲ್ಪ ಬ್ಯಾಕ್ ವ್ಯೂ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಈ ಪೀಸ್ ಒಂದು ಸೆಂಟ್ರಲ್ ಒಂದು ಮೆಟಲ್ ಪೀಸ್ ಒಂದು ಸ್ವಲ್ಪ ಅಗಲ ಮಾಡಿದ್ದಾರೆ ಹಳೆ ಕಂಪೇರ್ ಟು ಹಳೆ ಓಲ್ಡ್ ಮಾಡೆಲ್ಗೆ. ಮತ್ತು ಡೋರ್ ಪ್ಯಾನಲ್ಸ್ ಎಲ್ಲ ಫುಲ್ಲು ಲೇಟೆಸ್ಟು ಚೆನ್ನಾಗಿದೆ. ಕಾರ್ ಟೈಪಲ್ಲಿ ಮಾಡಿದ್ದಾರೆ. ಸ್ಪೀಕರ್ಸ್ ಎಲ್ಲ ಇಂಟಿಗ್ರೇಟೆಡ್ ಮಾಡ್ಕೊಬೋದು. ಮ್ಯೂಸಿಕ್ ಸಿಸ್ಟಮ್ ಬರಲ್ಲ, ಮ್ಯೂಸಿಕ್ ಸಿಸ್ಟಮ್ನ ನಾವೇ ಅಡಿಷ್ನಲಾಗಿ ಫಿಟ್ಟಿಂಗ್ ಮಾಡ್ಕೊಬೇಕು. ಸೀಟ್ ಬಗ್ಗೆ ಹೇಳಿದರೆ, ಸೀಟೆಲ್ಲ ಓಲ್ಡು ಏನು ಟೆಂಪೋ ಟ್ರಾವೆಲಲ್ಲಿ ಓಲ್ಡ್ ಸೀಟ್ಗಳು ಬರ್ತಿತ್ತು ಸೇಮ್ ಅದೇ ಥರ ಆಗಿದೆ, ಬಟ್ ಕಲರ್ ಚೇಂಜ್ ಆಗಿದೆ. ನೋಡಿ ಸ್ಪೀಕರ್ಗೆಲ್ಲ ಸ್ಪೇಸ್ ಬಿಟ್ಟಿದ್ದಾರೆ. ನಾವೀಗ ಮೊದಲಿನ ಥರ ಸ್ಪೀಕರ್ಗೆ ಬೇರೆ ಕಡೆ ಎಲ್ಲೂ ಇದು ಮಾಡೋಂಗಿಲ್ಲ. ಸ್ಪೀಕರ್ಗೆಲ್ಲ ಅವರೇ ಇಂಟಿಗ್ರೇಟ್ ಸ್ಪೇಸ್ ಬಿಟ್ಟಿದ್ದಾರೆ. ಮತ್ತು ಪ್ರತಿ ಸೀಟ್ಗೂ ಚಾರ್ಜಿಂಗ್ ಪಾಯಿಂಟ್ಗಳನ್ನ ಬಿಟ್ಟಿದ್ದಾರೆ. ಮತ್ತು AC ಯೂನಿಟ್ ಆದರೂ ಹಳೆ ಗಾಡಿಗಳಲ್ಲಿ ಏನು ಬರ್ತಿತ್ತೋ ಅದೇ ಥರ ಸ್ವಲ್ಪ ಕವರ್ ಚೇಂಜ್ ಆಗಿದೆ. ಮತ್ತು ಡೋರಲ್ಲೂ ಕೂಡ ಹ್ಯಾಂಡಲ್ಲು ಮತ್ತು ಡೋರ್ ಪ್ಯಾನಲ್ ನೋಡಿ. ಬ್ಯಾಕ್ ಸೈಡಲ್ಲೂ ಎರಡು ಸೈಡು ಸ್ಪೀಕರ್ಗೆ ಜಾಗ ಬಿಟ್ಟಿದ್ದಾರೆ. ಸ್ಪೀಕರ್ ಬರಲ್ಲ, ನಾವು ಅದನ್ನ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ. ಮತ್ತು ಮುಂದೆಗಡೆ ರೂಫಲ್ಲೂ ಕೂಡ AC ಬ್ಲೋವರ್ ಬರುತ್ತೆ. ಮತ್ತು ಡ್ಯಾಶ್ ಬೋರ್ಡಲ್ಲೂ ಕೂಡ AC ಬ್ಲೋವರ್ ಬರುತ್ತೆ. ಇದೊಂದು ಬರೋದ್ರಿಂದ TV ಬಾಕ್ಸು ಫಿಟ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಮಿಕ್ಕಿದೆಲ್ಲ ಓಕೆ, ಲೇಟೆಸ್ಟಲ್ಲಿ ಚೆನ್ನಾಗಿ ಬಂದಿದೆ. ಮತ್ತು ಹ್ಯಾಂಡ್ ಬ್ರೇಕ್ ಹೇಳ್ಬೇಕಾದ್ರೆ ಸೇಮ್ ಆರ್ಬೇನಿಯಾ ಥರ ಹ್ಯಾಂಡ್ ಬ್ರೇಕ್ ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಗೇರ್ ಲಿವರು, ಬಾನೆಟ್ ಇನ್ನರ್ ಬಾನೆಟ್ ಆಗಲಿ ಸ್ವಲ್ಪ ಅಫಿಷಿಯಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೋಡಿ ಬ್ಯಾಕ್ ವ್ಯೂ ಆದರೆ ಡೋರು ಇಷ್ಟು ಬರುತ್ತೆ. ಲೆಗ್ಗೇಜ್ ಸ್ಪೇಸ್ ಏನಂತ ಹೇಳ್ಕೊಳೋ ಥರ ಇಲ್ಲ. ನೋಡಿ ಇದು ಕ್ಯಾಬಿನ್ ವ್ಯೂವು, ಕ್ಯಾಬಿನ್ ಈ ಥರ ಬರುತ್ತೆ. ಡ್ಯಾಶ್ ಬೋರ್ಡು, ಸ್ಟೇರಿಂಗ್ ವೀಲು, ಗೇರ್ ಬಾಕ್ಸು. ಮತ್ತು NVH ಲೆವೆಲ್ ತುಂಬ ಕಮ್ಮಿ ಮಾಡಿದ್ದಾರೆ. ನಾಯ್ಸ್ ತುಂಬ ಒಳಗಡೆ ನಾಯ್ಸು ಹಳೆ ಗಾಡಿಗಳ ಥರ ನಾಯ್ಸ್ ಜಾಸ್ತಿ ಬರಲ್ಲ. ನೋಡಿ ಇದು ಸೈಡ್ ವ್ಯೂವು, ನೋಡಿ ಈ ಥರ ಬರುತ್ತೆ ಸೈಡ್ ವ್ಯೂವು. ಇದು ನೋಡಿ ಇದರಲ್ಲಿ ಏನಾಗಿದೆ ಅಂತಂದರೆ, ಸ್ಟಿಕ್ಕರ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಮಾಡ್ಬೋದಾಗಿತ್ತು ಅನಿಸುತ್ತೆ. ಸ್ಟಿಕ್ಕರು ತುಂಬ
ಅಂತ ಏನು ಅಂತ ಲುಕ್ ಕೊಡ್ತಾ ಇಲ್ಲ ಸ್ಟಿಕ್ಕರು. ಮತ್ತು ಸೈಡಲ್ಲಿ ಗ್ಲಾಸು ಕೂಡ ಒಂದು ಫಿಕ್ಸ್ಡ್ ಗ್ಲಾಸ್ ಆಗಿದೆ ಎಮರ್ಜೆನ್ಸಿ ಎಕ್ಸಿಟ್ಗೋಸ್ಕರ. ಇದು ಫ್ರಂಟ್ ಶೇಪ್ ಬರುತ್ತೆ ನೋಡಿ.